ಅಂತಂದ್ರೆ ಹಾಲು ಮತದೊಳಗ ಹುಟ್ಟಿರುವಂತಹ ಎಷ್ಟೋ ಜನ ಸಂತರು ಶರಣೀಯರು ಆಗಿ ಹೋಗ್ಯಾರ. ನಿಮ್ಗೆ ತಿಳಿದದು ಇಲ್ಲ ಗೊತ್ತಿಲ್ಲ, ಸಜ್ಜಲ ಗುಡ್ಡದೊಳಗ ಶರಣಮ್ಮ ಅಂತ ಆಗಿ ಹೋದ್ರು. ಪಾರ್ವತಿಯ ತೊಡೆ ಮೇಲೆ ಮಲ್ಕೊಂಡಂತ ಸಂದರ್ಭದೊಳಗ ಪಾರ್ವತಿ ಪರಮಾತ್ಮನ ಜಡೆಯನ್ನ ಬಿಚ್ತಾಳ. ಜಡೆಯನ್ನ ಬಿಚ್ಚಿ ಸ್ವಲ್ಪ ಹೋಳು ಮಾಡಿ ನೋಡುವುದ್ರೊಳಗಾಗಿ ಅಲ್ಲಿ ಸಣ್ಣ ಸಣ್ಣ ಜೀವಿಗಳು ಕಾಣಿಸ್ತಾವ. ಪಾರ್ವತಿಗೆ ಸಣ್ಣ ಸಣ್ಣ ಜೀವಿಗಳು ಕಾಣಿಸಿದಾಗ ಏನ್ ಮಾಡಿದ್ರು ಅಂದ್ರೆ ಇಲ್ಲೇ ಬಿಡುವುದು ಬೇಡ, ಇವು ಹೊರಗೆ ತೆಗಿಬೇಕು ಅಂತ ಅವನ್ನೆಲ್ಲ ಹೊರಗೆ ತೆಗೆದು ಹಾಕ್ತಾಳ. ಏನು ಅಂದ್ರೆ ಶ್ರಾವಣದ ಕೊನೆಯ ದಿನ ಇವತ್ತು ಅಮಾವಾಸ್ಯೆ. ಆ ಒಂದು ಕಾರ್ಯಕ್ರಮದ ನಿಮಿತ್ತ ಇವತ್ತೇನದ ಅಂತಂದ್ರೆ ಮುಕ್ತಾಯದ ಸಮಾರಂಭವನ್ನ ಏರ್ಪಡಿಸ್ಕೊಂಡಿದ್ದೀರಿ. ಅದಕ್ಕ ಒಂದೇನಪ್ಪಾ ಅಂತಂದ್ರೆ ಖುಷಿ ವಿಚಾರ ಏನು ಅಂತಂದ್ರೆ ಭೂತಾಳ ಸಿದ್ಧ ಬೇರೆ ಅಲ್ಲ, ಮಹಾದೇವ ಬೇರೆ ಅಲ್ಲ ಅನ್ನುವಂತಹ ಒಂದು ಏನ್ ಅದ ಅಲ್ಲ ಅದು ನಿಮ್ಮಲ್ಲಿ ಎದ್ದು ಕಾಣ್ತದ. ಅಂದ್ರ ನಮ್ಮ ಊರೊಳಗ ಭೂತಾಳ ಸಿದ್ಧ ಇರ್ಲಿ, ಪಾಂಡುರಂಗ ಇರ್ಲಿ, ಆಮೇಲೆ ಮಹಾದೇವ ಇರ್ಲಿ, ಎಲ್ಲಾನು ಒಬ್ಬನೇ ಅದನ್ರಿ. ಆದ್ರೆ ನಾವು ಎಲ್ಲರನ್ನು ಏನ್ ಮಾಡ್ತೀವಿ ಅಂತ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಭಕ್ತಿಯಿಂದ ಮಾಡ್ತೀವಿ ಅನ್ನೋ ಆ ಒಂದು ಇದು ಅದಲ್ಲ ನಿಮ್ಮ ಮನಸ್ಸಿನೊಳಗ, ಅದು ಬಹಳ ದೊಡ್ಡದು. ಯಾಕಂತಂದ್ರ ಮಹಾದೇವ ಈಗ 1 ತಿಂಗಳಿಂದ ಪುರಾಣ ನಡೆದದಲ್ಲಿ, ತಾವೆಲ್ಲ ಬರ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಏನ್ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರ ಹಾಲು ಮತ ಅನ್ನುವಂಥದ್ದು ಸಾಮಾನ್ಯವಾದದ್ದಲ್ಲ. ಅದು ನಾನು ಇಲ್ಲಿ ಜಾತಿ ಧರ್ಮ ಮತದ್ರ ಬಗ್ಗೆ ಮಾತಾಡಲ್ಲ. ಯಾಕಂತಂದ್ರ ನಮ್ದು ಒಂದೇ ಮತ, ನಮ್ದು ಒಂದೇ ಧರ್ಮ ಅಂತ ನಾವು ನಡ್ಕೋಬೇಕು. ಒಂದು ಇತಿಹಾಸ ಸ್ವಲ್ಪ ಹೇಳ್ತೀನಿ ನಿಮಗ. ಹಾಲು ಮತ ಅಂತಂದ್ರ ಹಾಲು ಮತದೊಳಗ ಹುಟ್ಟಿರುವಂತಹ ಎಷ್ಟೋ ಜನ ಸಂತರು ಶರಣೀಯರು ಆಗಿ ಹೋಗ್ಯಾರ. ನಿಮ್ಗೆ ತಿಳಿದದು ಇಲ್ಲ ಗೊತ್ತಿಲ್ಲ, ಸಜ್ಜಲ ಗುಡ್ಡದೊಳಗ ಶರಣಮ್ಮ ಅಂತ ಆಗಿ ಹೋದ್ರು. ಸಜ್ಜಲ ಗುಡ್ಡದೊಳಗ ಶರಣಮ್ಮ ಅಂತ ಆಗಿ ಹೋದ್ರು ಒಬ್ಬ ತಾಯಿ. ಆ ತಾಯಿಗೆ ಪಂಚಪೀಠಾಧೀಶ್ವರರು ಏನ್ ಮಾಡ್ತಿದ್ರು ಅಂತಂದ್ರೆ ಸಾಷ್ಟಾಂಗ ಹಾಕ್ತಿದ್ರು. ಪಂಚಪೀಠದ ಸ್ವಾಮಿಗಳು ಏನ್ ಮಾಡ್ತಿದ್ರು, ಸಾಷ್ಟಾಂಗ ಹಾಕ್ತಿದ್ರು. ಯಾಕೆ ಹಾಕ್ತಿದ್ರು ಅಂತಂದ್ರ ನಾನು ಹಾಲು ಮತದವಳಾಗಿದ್ರು ಕೂಡ ನನ್ನ ಅಂಗೈಯೊಳಗ ಲಿಂಗ ಅದ, ಭಗವಂತ ಅದಾನ, ಅವ ಬೇರೆ ಅಲ್ಲ, ಭೂತಾಳ ಸಿದ್ಧ ಬೇರೆ ಅಲ್ಲ ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟು ಹೋದವಳು ಯಾರು ಅಂತಂದ್ರ ಆ ಜಗನ್ಮಾತೆ ಅಂತ ಹೇಳಕ್ ಇಚ್ಛೆಯನ್ನ ಪಡ್ತೀನಿ. ಯಾಕಂತಂದ್ರ ಈ ಭೂಮಿ ಇರುವುದು ಗೋಲಾಕಾರದೊಳಗ, ಇದು ಈ ಜಗತ್ತ ಈ ಸೃಷ್ಟಿ ಇರುವುದು ಹೆಂಗದ ಅಂತಂದ್ರ ಗೋಲಾಕಾರ, ಅಂದ್ರೆ ಲಿಂಗದ ಸ್ವರೂಪದೊಳಗದ. ಅದಕ್ಕಿರ್ಲಿ ಅನ್ನುವಂತಹ ಮಾತನ್ನು ಹೇಳ್ತಾ ಹಾಲು ಮತಕ್ಕ ಶ್ರೇಷ್ಠವಾಗಿ ಸಿಕ್ಕಂಥದ್ದು ಏನಪ್ಪಾ ಅಂತಂದ್ರ, ಅವರ ಜೀವನಕ್ಕೆ ಆಧಾರವಾಗಿ ಸಿಕ್ಕಂಥದ್ದು ಏನಪ್ಪಾ ಅಂತಂದ್ರ ಕುರಿಗಳು. ಅವರ ಜೀವನ ನಡೀಲಿ, ಅವರ ಸುಖವಾಗಿರ್ಲಿ ಅಂತ ಹೇಳಿ ಭಗವಂತ ಅವರಿಗಾಗಿ ದಾರಿ ಎರೆದಿದ್ದು ಏನು ಅಂತಂದ್ರೆ, ಯಾರ ಮನೆಯೊಳಗ ಒಂದು ಕುರಿ ಇರ್ತದ ಅವ ಯಾವತ್ತು ಬಡವನಲ್ಲ, ಅವ ಶ್ರೀಮಂತ ಅಂತ ಸಾರಿ ಹೇಳ್ತದ. ಅದಕ್ಕಿಲ್ಲಿ ಕುರಿಗಳು ಹೆಂಗ್ ಹುಟ್ಟುದು ಅಂತ ಸಣ್ಣ ವಿಚಾರ ಹೇಳ್ತೀನಿ. ಒಂದ್ಸರ ಕೈಲಾಸದೊಳಗೆ ಭಗವಂತ ಪಾರ್ವತಿಯ ತೊಡಿ ಮೇಲೆ ಮಲ್ಕೊಂಡಿದ್ದ. ಪಾರ್ವತಿಯ ತೊಡೆ ಮೇಲೆ ಮಲ್ಕೊಂಡಂತ ಸಂದರ್ಭದೊಳಗ ಪಾರ್ವತಿ ಪರಮಾತ್ಮನ ಜಡೆಯನ್ನ ಬಿಚ್ತಾಳ. ಜಡೆಯನ್ನ ಬಿಚ್ಚಿ ಸ್ವಲ್ಪ ಹೋಳು ಮಾಡಿ ನೋಡುವುದ್ರೊಳಗಾಗಿ ಅಲ್ಲಿ ಸಣ್ಣ ಸಣ್ಣ ಜೀವಿಗಳು ಕಾಣಿಸ್ತಾವ. ಪಾರ್ವತಿಗೆ ಸಣ್ಣ ಸಣ್ಣ ಜೀವಿಗಳು ಕಾಣಿಸಿದಾಗ ಏನ್ ಮಾಡಿದ್ರು ಅಂದ್ರೆ ಇಲ್ಲೇ ಬಿಡುವುದು ಬೇಡ, ಇವು ಹೊರಗೆ ತೆಗಿಬೇಕು ಅಂತ ಅವನ್ನೆಲ್ಲ ಹೊರಗೆ ತೆಗೆದು ಹಾಕ್ತಾಳ. ಹೊರಗೆ ತೆಗೆದು ಹಾಕಿದ ಮೇಲೆ ಪಾರ್ವತಿಗೆ ಚಿಂತೆ ಆಗ್ತದ, ಇವನ್ ಏನ್ ಮಾಡ್ಲಿನ್ನ, ಇವಕಿನ್ನ ಊಟಕ್ಕೆ ಹಾಕ್ಬೇಕಲ್ಲ, ಹೆಂಗ್ ಮಾಡ್ಲಿ ಅಂತ ಹೇಳಿ ವಿಚಾರ ಮಾಡುತ್ತಾ ಏನ್ ಮಾಡ್ದು ಅಂದ್ರೆ ಭೂಮಿಗೆ ಬರ್ತಾಳ. ಗಣಪತಿ ಮತ್ತು ಷಣ್ಮುಖರನ್ನ ಕರ್ಕೊಂಡು ಭೂಮಿಗೆ ಬಂದು ಆ ಜೀವಿಗಳನ್ನ ಮೇಯಿಸ್ತಾಳ. ಅವಕ್ಕ ದಿನಾ ಮೇಯಿಸ್ತಿರ್ತಾಳ. ಮೇಯಿಸ್ತಾ ಇದ್ದಂತ ಸಂದರ್ಭದೊಳಗ ಪಾರ್ವತಿ ಅಂದ್ರು, ನಾ ದಿನಾ ಮೇಯ್ಸಕ್ ಹೋದಂದ್ರೆ ಇನ್ ಹೆಂಗ ಸ್ವರ್ಗ ಜಗತ್ತನ್ನ ಕಾಪಾಡುವಂತ ನಾನೇ ಇವುಗಳ ಬೆನ್ನ ಹತ್ತದ ಅಂತಂದ್ರೆ ಜಗತ್ತು ಹೆಂಗ ನಡಿಬೇಕು ಅಂತ ವಿಚಾರ ಮಾಡ್ಕೊಂಡು ಏನ್ ಮಾಡಿದ್ರು ಅಂದ್ರ 2 ಜೀವಿಗಳನ್ನ ತಗೊಂಡು ತನ್ನ ಲಿಂಗಾಕಾರದೊಳಗೆ ಹಾಕೊಂತಾಳ. ಆ 2 ಜೀವಿಗಳನ್ನ ಅದ್ರೊಳಗೆ ಇಟ್ಕೊಂಡು ಉಳಿದಿದ್ದೆಲ್ಲ ಏನ್ ಮಾಡಿದ್ರು ಅಂತಂದ್ರ ಒಂದು ಹುತ್ತಿನೊಳಗೆ ಇಟ್ಟು ಹೋಗ್ತಾಳ. ಹೋಗಿ ಏನ್ ಮಾಡಿದ್ರು ಅಂತಂದ್ರ ಅವತ್ತಿನ ದಿನ ಕಳೆದು ಬೆಳಗ್ಗೆ ಏನ್ ತಿಂತಾವ ಜೀವಿಗಳು ಬಿಟ್ಟು ಬಂದಿನಲ್ಲ, ಪರೀಕ್ಷೆ ಮಾಡ್ಬೇಕು ಭಗವಂತನನ್ನ. ಸೃಷ್ಟಿ ಮಾಡಿರುವಂತಹ ದಾತ, ಹುಟ್ಟಿಸಿರುವಂತ ಭಗವಂತ ಯಾರನ್ನೂ ಕೂಡ ಉಪವಾಸ ಇಡಂಗಿಲ್ಲ ಅಂತ
ನಾವೆಲ್ಲ ಅನ್ಕೊಂಡಿವಲ್ಲ, ಹೆಂಗ ಬದುಕಿಸ್ತಾನ ಅಂತ ತಿಳ್ಕೊಂಡು ನೋಡಿದ್ರ ಲಿಂಗಾಕಾರದೊಳಗಿರುವಂತಹ ಜೀವ ಏನ್ ಮಾಡಕತ್ತಿದ್ವು ಅಂತಂದ್ರ ಸಕ್ರಿ ಮೇಯಾಕತ್ತಿದ್ವು ಅಂತ ಪುಣ್ಯಾತ್ಮರೇ. ಅಂದ್ರ ಎಷ್ಟು ಶಕ್ತಿ ಅದ ಅಂತಂದ್ರ ಸೃಷ್ಟಿಕರ್ತನಿಗೆ ಅಗಾಧವಾಗಿರುವಂತಹ ಶಕ್ತಿ ಅದ. ಅವು ಮುಂದ ಆ ಹುತ್ತ ಒಬ್ಬ ಸಿದ್ಧನಿಗೆ ಸಿಗ್ತಾವ. ಅದು ಮುಂದೆ ಬೇರೆ ವಿಚಾರ ಬರ್ತದ. ಅವು ಏನಾಗ್ತಾವಂದ್ರ ಕುರಿಗಳಾಗಿ ಹಾಲು ಮತವನ್ನ ಉದ್ಧಾರ ಮಾಡ್ತು ಅನ್ನುವಂತಹ ವಿಚಾರ ಬರ್ತದ ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ಲಿ. ನಾವೆಲ್ಲರೂ ಎಲ್ಲ ಒಂದೇ ಅನ್ನುವಂತಹ ಭಾವವನ್ನ ಇಟ್ಕೊಂಡು ಒಂದು ಭಂಡಾರ ಅನ್ನುವಂಥದ್ದು ಬಂಗಾರ ಅಂತ ಹೇಳ್ಯಾರ ಸಂತರು, ಶರಣರು, ಮಹಾತ್ಮರು, ದೊಡ್ಡವರೆಲ್ಲ ಏನ್ ಹೇಳ್ಯಾರ ಅಂದ್ರ ಭಂಡಾರ ಬಂಗಾರ ಅನ್ನುವಂತಹ ಮಾತನ್ನ ಹೇಳ್ಯಾರ. ಅದಕ್ಕೆ ಒಂದೊಂದು ಕಡೆ ಮನಸ್ಸಿಗೆ ಏನಾಗ್ತದ ಅಂದ್ರ ಬೇಜಾರು ಬಹಳ ಆಗ್ತದ. ಯಾಕಂತಂದ್ರ ಭಂಡಾರ ಅನ್ನುವಂಥದ್ದು ಏನ್ ಮಾಡಕತ್ತಾರ ಈಗ ಅಂತಂದ್ರ ಅದೊಂದು ನಮ್ಗ ಸೋಕಿ ಆಗ್ಬಿಟ್ಟದ. ಅದನ್ನ ಹಾರಿಸೋದು, ಅದನ್ನ ತುಳಿಯೋದು, ಅದಕ್ಕೆ ನಿಜವಾಗಿಯೂ ಅದನ್ನ ಯಾವತ್ತೂ ಮಾಡ್ಬೇಡ್ರಿ. ಯಾಕಂತಂದ್ರ ಅದು ನಮ್ಮನ್ನ ಏನಾಗಿ ಕಾಪಾಡ್ಯದ ಅಂತಂದ್ರ ಅದು ಎಷ್ಟು ತೂಕಕ್ಕದ ಅಂತಂದ್ರ ಅದಕ್ಕ ಬಂಗಾರಕ್ಕಿಂತಲೂ ಹೆಚ್ಚಿನ ತೂಕ ಎದಕ್ಕದ ಅಂತಂದ್ರ ಭಂಡಾರಕ್ಕದ ಅನ್ನುವಂಥದ್ದನ್ನ ಯಾರು ಮನಸ್ಸಿನೊಳಗ ಇಟ್ಕೊಂಡು ಅದನ್ನ ಪೂಜಿಸ್ತೀರಿ, ಅದನ್ನ ಆರಾಧಿಸ್ತೀರಿ, ಅವರಿಗೆ ಆ ಭಗವಂತ ಭೂತ ಸಿದ್ಧ ಯಾವಾಗಲೂ ಅವರ ಮನೆತನಕ ಬಂಗಾರದಷ್ಟೇ ತೂಕದಷ್ಟೇ ಆಯುಷ್ಯ, ಆರೋಗ್ಯ, ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾನ ಅನ್ನುವಂತಹ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ಭಗವಂತನ ಆ ಭೂತಾಳ ಸಿದ್ಧನ ಆಶೀರ್ವಾದ ನಿಮಗೂ ನಿಮ್ಮ ಮನೆತನಕ್ಕೂ ಇರ್ಲಿ ಅಂತ ಹೇಳಿ ಆಶೀರ್ವದಿಸಿ ನನ್ನ 4 ಮಾತುಗಳನ್ನ ಆತನ ಸನ್ನಿಧಿಗೆ ಅರ್ಪಣೆ. ಜಯ ಮಂಗಲಂ, ಜಯ ನಮಃ ಪಾರ್ವತೀಶ್.